ಆತ ಹೇಳಬಾರ್ದೇನು ಹೇಳಿರಲಿಲ್ಲ. ಕೇಂದ್ರ ಸಚಿವರಿಗೆ ವಯಸ್ಸಾಯಿತು, ಒಳ್ಳೆ ಅಭ್ಯರ್ಥಿಗೆ ಚಾನ್ಸ್ ಕೊಡಿ ಅಂತ ಒಂದು ಮಾತು ಅಂದಿದ್ದಾನೆ. ಇಷ್ಟಕ್ಕೆ ಸಿಟ್ಟಿಗೆದ್ದ ಕಾರ್ಯಕರ್ತರು ಹಣ್ಣುಗಾಯಿ ನೀರ್ಗಾಯಿ ಆಗೋ ಹಾಗೆ ಗೂಸಾ ಕೊಟ್ಟಿದ್ದಾರೆ. ಬಿಎಸ್ವೈ ಬಿಡ್ರಪ್ಪ ಅಂದ್ರು ಬಿಡದೆ ಆಳಿಗೊಬ್ಬರಂತೆ ಒದೆ ಕೊಟ್ಟಿದ್ದಾರೆ. ಯಾಕೆ ಹೊಡೆದ್ರು ಅಂದ್ರು ಉತ್ತರ ಇಲ್ಲ, ಏನಾಯ್ತು ಅಂದ್ರು ಆನ್ಸರ್ ಇಲ್ಲ, ಹೇಳೋಕೆ ಮನಸ್ಸು ಬರ್ತಿಲ್ಲ. 20 ವರ್ಷದಿಂದ ಬಿಜೆಪಿಯಲ್ಲೇ ಇದ್ದೇನೆ, ಆದ್ರೂ ಬಿಜೆಪಿಯವರೇ ಹೀಗೆ ಗುನ್ನ ಕೊಟ್ಟವ್ರೆ. ನೋಡ್ರಿ ಹೆಂಗ್ ಚಲೋ ಅಭ್ಯರ್ಥಿಗೆ ಟಿಕೆಟ್ ಕೊಡತ್ತೆ ನಾವು, ಚಲೋ ಅಭ್ಯರ್ಥಿ ಅವ್ರಿಗೆ ವಯಸ್ಸಾಗೈತಿ ಕೊಡದಾರ, ಚಲೋ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತೇವೆ. ಇವರೇ ಬಿಜೆಪಿ ಕಾರ್ಯಕರ್ತ ಹೊಡೆದಾರ. ಹಾ, ಅವ್ರ ಜಿಗಿದ ಕಡೆಯವರೇ. ಬಿಎಸ್ವೈ ಎದುರಲ್ಲೇ ನಡೀತು ಮಾರಾಮಾರಿ. ಬಿಜೆಪಿ ಕಾರ್ಯಕರ್ತರ ನಡುವೆ ಜಂಗಿ ಕುಸ್ತಿ. ಇವರೇನು ಮಾಡಬಾರದ ಕೆಲಸ ಮಾಡಿಲ್ಲ, ಆಡಬಾರದ ಮಾತನ್ನು ಆಡಿಲ್ಲ. ರಮೇಶ್ ಜಿಗಜಿಣಗಿಗೆ ವಯಸ್ಸಾಯ್ತು, ಒಳ್ಳೆಯ ಅಭ್ಯರ್ಥಿಗೆ ಈ ಬಾರಿ ಟಿಕೆಟ್ ಕೊಡಿ ಅಂತ ಹೇಳಿದ್ದಾನಷ್ಟೇ. ಇಷ್ಟಕ್ಕೆ ಕೆರಳಿ ಕೆಂಡವಾದ ರಮೇಶ್ ಜಿಗಜಿಣಗಿ ಬೆಂಬಲಿಗರು ಹಿಡ್ಕೊಂಡು ಹಿಗ್ಗಾಮುಗ್ಗ ಗೂಸಾ ಕೊಟ್ಟಿದ್ದಾರೆ. ಬಿಎಸ್ವೈ ಬಿಡಿಸೋಕೆ ಬಂದ್ರು ಆಳಿಗೊಂದು ವಧೆ ಕೊಟ್ಟಿದ್ದಾರೆ. ಇವತ್ತು ವಿಜಯಪುರದಲ್ಲಿ ಮೋದಿ ವಿಜಯ ಸಂಕಲ್ಪ ಯಾತ್ರೆ ನಡೆಸಲಾಗ್ತಿತ್ತು. ಜ್ಯೋತಿ ಬೆಳಗೋಕೆ ಅಂತ ಬಿಎಸ್ವೈ ಎಂಟ್ರಿ ಆಗ್ತಿದ್ರು. ಈ ವೇಳೆ ಯತ್ನಾಳ್ ಬೆಂಬಲಿಗರು ಹಾಗೂ ರಮೇಶ್ ಜಿಗಜಿಣಗಿ ಬೆಂಬಲಿಗರ ನಡುವೆ ಮಾರಾಮಾರಿಯೇ ನಡೆದು ಹೋಯಿತು. ಬಸವನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಿಗ ಶರಣು ಹಾಗೂ ಐನಾಥ ಗೌಡಗೆ ಹಣ್ಣುಗಾಯಿ ನೀರ್ಗಾಯಿ ಹಾಗೂ ಹಾಗೆ ಗೂಸಾ ಕೊಟ್ಟಿದ್ದಾರೆ. 20 ವರ್ಷ ಇಲ್ಲೇ ಬಿಜಾಪುರ ಲೋಕಲ್ದವ್ರೆ, ಮನಿ ಇಲ್ಲೇ ಸವಣಹಳ್ಳಿ. ನೋಡ್ರಿ ಹೆಂಗ್ ಚಲೋ ಅಭ್ಯರ್ಥಿಗೆ ಟಿಕೆಟ್ ಕೊಡತ್ತೆ ನಾವು, ಚಲೋ ಅಭ್ಯರ್ಥಿ ಅವ್ರಿಗೆ ವಯಸ್ಸಾಗೈತಿ ಕೊಡದಾರ, ಚಲೋ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತೇವೆ. ಇವರೇ ಬಿಜೆಪಿ ಕಾರ್ಯಕರ್ತ ಹೊಡೆದಾರ. ಹಾ, ಅವ್ರ ಜಿಗಿದ ಕಡೆಯವರೇ. ಬಿಜೆಪಿ ಕಾರ್ಯ 20 ವರ್ಷ ಟಿಕೆಟ್. ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಗೆ ಬಂದಿದ್ದಕ್ಕೆ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿಗೆ ಮೊದಲಿನಿಂದಲೂ ಸಿಟ್ಟಿದೆಯಂತೆ. ಈ ಹಿಂದೆ ಬಿಜೆಪಿ ಕಾರ್ಯಕ್ರಮದ ವೇದಿಕೆಯಲ್ಲೇ ಬಾಯಿಗೆ ಬಾಯಿ ಮಾಡಿಕೊಂಡಿದ್ರು. ಆದ್ರೆ ಇವತ್ತು ಕಾರ್ಯಕರ್ತರ ಮೂಲಕವೇ ಸ್ಫೋಟಗೊಂಡಿದೆ. ಯಾರೇ ನಿಂತರೂ ನಮ್ಮಲ್ಲಿ MP ಆಗೇ ಆಗ್ತಾರೆ. ರಮೇಶ್ ಜಿಗಜಿಣಗಿ ಒಬ್ಬ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಮುಂದೆ ಸಹ ಕೇಂದ್ರದ ನಿರ್ಧಾರ, ರಮೇಶ್ ಜಿಗಜಿಣಗಿನೇ ನಮ್ಮ ಅಭ್ಯರ್ಥಿ ಆಗ್ತಾನೆ. 1 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದು ಬರ್ತಾರೆ. ಬರಲ ಸಂಬಂಧ ಅವರು ಫಂಕ್ಷನ್ದಾಗ ಸ್ವಲ್ಪ ಅಡಿಟ್ ಮಾಡಿದ ಬಾಕ್ಸಿಂಗ್ ಮಾಡ್ಯಾರ. ಅವ್ರು ಯಾರು ಹೊಡೆದು ಗೊತ್ತಿಲ್ಲ ನನಗೆ. ಅವ್ರು ಯಾರು ನಮ್ಮ ಮೋಸ್ಟ್ಲಿ ಅಣ್ಣತಂಬ್ರಿ ಇರ್ಬೋದು ಮೋಸ್ಟ್ಲಿ. ನಮ್ಮ ನಾಯಕ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನ್ನೊಂದು ಸಲ ಈ ದೇಶದ ಪ್ರಧಾನಮಂತ್ರಿಗಳು ಆಗಬೇಕು. ಒಟ್ನಲ್ಲಿ ವಿಜಯಪುರ ಬಿಜೆಪಿ ಒಡೆದ ಮನೆಯಂತಾಗಿದೆ. ಕಮಲ ನಾಯಕರೇ ಮುಸುಕಿನ ಗುದ್ದಾಟ ನಡೆಸುತ್ತಿದ್ದು, ಇದೇ ವಿಚಾರ ಲೋಕಸಭಾ ಚುನಾವಣೆಗೆ ಮುಳುವಾಗುತ್ತಾ ಅನ್ನೋ ಅನುಮಾನ ಹುಟ್ಟು ಹಾಕಿದೆ. ಕ್ಯಾಮರಾಮ್ಯಾನ್ ಸುರೇಶ್ ಚಿನಗುಂಡಿ ಜೊತೆ ಶರಣು ಮಸಳಿ, TV5 ವಿಜಯಪುರ.